ಅನುದಾನ ಸಮರ ಅನ್ನುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಮಾಡ್ತಾ ಇರುವಂತ ಒಂದು ಪ್ರಮುಖ ಆರೋಪ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ದೆಹಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೊಸದಾದ ರೀತಿಯಾದಂಥ ಹೋರಾಟಕ್ಕೆ ನಾಂದಿ ಹಾಡಿತ್ತು ನಮ್ಮ ರಾಜ್ಯ ಸರ್ಕಾರ. ಅಲ್ಲಿಗೆ ಹೋಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಕೇಂದ್ರದ ವಿರುದ್ಧ ಆರೋಪವನ್ನ ಮಾಡಲಾಗಿತ್ತು. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅನ್ನೋದರ ಜೊತೆಗೆ ಬಿಜೆಪಿ ಯೇತರ ಸರ್ಕಾರಗಳಿಗೆ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದೆ. ಬಿಜೆಪಿ ಅಂದ್ರೆ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಅನ್ನುವಂತ ಬಹುದೊಡ್ಡ ಆರೋಪವನ್ನ ಮಾಡಲಾಗ್ತಾ ಇತ್ತು. ಅದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಪ್ರತಿ ವರ್ಷ ಮಿನಿಮಮ್ ಅಂದ್ರೂ ಒಂದು 10 ಸಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗುತ್ತೆ. ಅಧಿವೇಶನದಲ್ಲೂ ಇವನ್ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಾಗಿತ್ತು. ಅನುದಾನದಲ್ಲಿ ತಾರತಮ್ಯ ಮಾಡಲಾಗ್ತದೆ, ಅದನ್ನ ಸರಿಪಡಿಸಿ ಅಂತ ಹೇಳಿ ಈಗ ಮತ್ತೊಮ್ಮೆ ಅದೇ ವಿಚಾರ ಚರ್ಚೆಗೆ ಬಂದಿದೆ. ರಾಜ್ಯ ಕೇಂದ್ರ ಸರ್ಕಾರದ ನಡುವೆ ಅನುದಾನ ಸಮರ ನಡೀತಾ ಇದೆ. ಅನುದಾನ ತಾರತಮ್ಯ ಅಂತ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಸಂಸದರಿಗೆ ಒತ್ತಡ ಹೇರುವಂತೆ ಸಿಎಂ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಒತ್ತಡ ಹಾಕಿ ನೀವು ನಮ್ಮ ರಾಜ್ಯಕ್ಕೆ ಅನುದಾನವನ್ನ ತರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿ, ಸಚಿವರುಗಳ ಮೇಲೆ ಒತ್ತಡವನ್ನ ಹಾಕಿ, ನರೇಂದ್ರ ಮೋದಿ ಅವರ ಮೇಲೆ ಒತ್ತಡ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರಾಜ್ಯದ ಸಂಸದರುಗಳಿಗೆ, ಎಸ್ಪೆಷಲಿ ಬಿಜೆಪಿ ಸಂಸದರಿಗೆ. ಸಂಸದರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜ್ಯದ ಪರ ಧ್ವನಿ ಎತ್ತಬೇಕು. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಸಂಸದರು ಮೌನ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹೇಳಿಕೆಗೆ ವಿಪಕ್ಷ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿಲ್ಲ ಅಂತ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ತಾ ಇದೆ. ನೀವು ಮಾತನಾಡಂಗಿದ್ರೆ ಅಂಕಿ ಅಂಶ ಮುಂದಿಟ್ಟು ಮಾತನಾಡಬೇಕು ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಚಾಟಿಯನ್ನ ಬೀಸಿರುವಂತದ್ದು. ಸಿದ್ದರಾಮಯ್ಯನವರಿಗೆ ಮರವು ಜಾಸ್ತಿ ಅಂತ ಲೇವಡಿಯನ್ನ ಮಾಡಿದ್ದಾರೆ ಆರ್ ಅಶೋಕ್. ಇನ್ನು 4195 ಕೋಟಿ ಬಾಕಿ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂಗೆ ಮರವು ಜಾಸ್ತಿ, ಅಂಕಿಅಂಶ ಕೊಡಿ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಇಬ್ಬರ ಮಾತನ್ನ ಒಮ್ಮೆ ಕೇಳೋಣ. ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು 22,758 ಕೋಟಿ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,758 ಕೋಟಿ. ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದರಲ್ಲಿ 22,758 ಕೋಟಿ ರೂಪಾಯಿನಲ್ಲಿ 24-25ರಲ್ಲಿ 18,562 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಇನ್ನೂ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಕೊಡ್ಲಿಲ್ಲಯ್ಯ, 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಮರವು ಜಾಸ್ತಿ ಮತ್ತೆ ಏನೇನೋ ಮಾತಾಡ್ಬಿಡ್ತಾರೆ. SP ನೋಡಿಯಕ್ಕೆ ಹೋಗ್ಬಿಡ್ತಾರೆ, DC ಇಳಿಯೋ ಅಂತಾರೆ. ಅವ್ರ ತಪ್ಪಲ್ಲ, ಅವ್ರಿಗೇನೋ ಮರವು ಅಂತ ಅನಿಸ್ತೈತೆ. ನಾನು ಸಿದ್ದರಾಮಯ್ಯನಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡ್ತೀನಿ, ನೀವು ಬಾಯಲ್ಲಿ ಹೇಳಿದ್ರೆ ಏನು ಉಪಯೋಗ ಆಗಲ್ಲ. ಜನಕ್ಕೆ ಅಂಕಿಅಂಶಗಳು ಬೇಕು, ಅಂಕಿಅಂಶಗಳು ಕೊಡಬೇಕು. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಪಟೇಲ್ರೆ, ಇದು ಇಂದೋ ನೆನ್ನೆದೋ ಆರೋಪ ಅಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿನಿಂದಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇರುವಂಥ ಆರೋಪ ಪ್ರಮುಖವಾಗಿ ಕೇಳಿ ಬರುವಂಥದ್ದು ಇದ್ದದ್ದೇ ಪ್ರತಿ ವರ್ಷನೂ ಕೂಡ. ಅದರಲ್ಲೂ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥದ್ದನ್ನು ದೆಹಲಿಯಲ್ಲೇ ಹೋಗಿ ಇವರು ಪ್ರತಿಭಟಿಸುವ ಮುಖಾಂತರ ಒಂದು ಹೊಸ ರೀತಿಯಾದಂಥ ಒಂದು ಹೋರಾಟವನ್ನು ಆರಂಭ ಮಾಡಿದರು, ಪ್ರತಿಭಟನೆಯನ್ನು ಮಾಡುವ ಮುಖಾಂತರ. ಅದರ ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ನಿರ್ಣಯವನ್ನು ಕೈಗೊಳ್ತಾರೆ. ವಿಧಾನ ಪರಿಷತ್ನಲ್ಲಿ ಶಿಫಾರಸನ್ನು ಕೂಡ ಮಾಡ್ತಾರೆ, ನಮಗೆ ಅನುದಾನ ತಾರತಮ್ಯ ಅಂತ. ಈವನ್ ದಕ್ಷಿಣ ರಾಜ್ಯಗಳು ಬಿಜೆಪಿ ಯೇತರ ಪಕ್ಷಗಳು ಎಲ್ಲೆಲ್ಲಿ ಅಧಿಕಾರದಲ್ಲಿದ್ದಾರೆ ಅವರೆಲ್ಲರ ಆಗ್ರಹ ಇದೇ ಆಗಿರುವಂಥದ್ದು. ಈಗ ಮುಂದುವರೆದಿದೆ ಅದರ ಮಾತುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಅಫ್ಕೋರ್ಸ್ ಪೃಥ್ವಿ, ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಪಾಲವು ಅದು ದಕ್ಷಿಣ ರಾಜ್ಯಗಳದಿದೆ. ಅದು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ನಂತರ ಮೊದಲನೇದಾಗಿ ಮಹಾರಾಷ್ಟ್ರ ಇರ್ತಕ್ಕಂಥದ್ದು. ಎಸ್, ಈಗ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯತೆ ಇದ್ರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಆಗಿರ್ತಕ್ಕಂಥದ್ದು. ರಾಜಕೀಯ ಅನ್ನೋದು ಯಾವಾಗ ಮಾಡಬೇಕು? ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ರಾಜಕೀಯ ಮಾಡ್ತಾರೆ. ರಾಜಕೀಯನೇ ಒಂದು ಭಾಗ ಆದರೆ, ಇಡೀ ವ್ಯವಸ್ಥೆಯಲ್ಲಿ ರಾಜಕೀಯ ಒಂದು ಭಾಗ ಆದರೆ ಈ ದೇಶ ಉದ್ಧಾರ ಆಗಲ್ಲ, ಯಾವ ರಾಜ್ಯಗಳು ಕೂಡ ಉದ್ಧಾರ ಆಗಲ್ಲ. ನಿಮಗೆ ನಾವು ವರ್ಷಕ್ಕೆ 4 ಲಕ್ಷ ಕೋಟಿ ರೂಪಾಯಿಯಷ್ಟು ಕೇಂದ್ರ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕೊಡ್ತೀವಿ. ಇದು ನಮ್ಮ ರಾಜ್ಯದ ಹೆಗ್ಗಳಿಕೆ ಮತ್ತು ಹೆಮ್ಮೆ. ಅದರಲ್ಲಿ ಆ ತೆರಿಗೆಯಲ್ಲಿ 45-50% ತೆರಿಗೆ ನಮ್ಮ ಬೆಂಗಳೂರು ನಗರದಿಂದಲೇ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು. ಬೆಂಗಳೂರದು ಆಮೇಲೆ ಮಾತಾಡೋಣ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ತೆರಿಗೆ ಕೊಡೋದು ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಅಂದರೆ ಬೇಡ, ನೆನ್ನೆ ನಾವು ಗುಡಿ ಮಾತನಾಡಿರ್ತಕ್ಕಂಥದ್ದು.
ನಾನು ಹೇಳ್ತಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಬನ್ನಿ. ನೀವು ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಪಟ್ಟಿಯಲ್ಲಿ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳು ಕಡಿಮೆನೇ ಇರುತ್ತೆ, ಆಯಿತಾ. ನಾವು ಅವ್ರು ಹೇಳ್ತಾರೆ, ನಮಗೆ ಭಾಳಷ್ಟು ಜನರು ಹೇಳ್ತಾರೆ ಇಲ್ಲಿ ಬಂದು, ಈಗ ನಾನು ಉತ್ತರ ಪ್ರದೇಶದಲ್ಲಿ ತುಂಬ ಟೈಮ್ ಇದ್ದೆ, ಎಲೆಕ್ಷನ್ ಟೈಮಲ್ಲಿ ಹೋಗಿದ್ದೆ. ಅಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇತ್ತು, ಕರ್ನಾಟಕದ ಸಂಖ್ಯೆ ಕಡಿಮೆ ಇತ್ತು. ನಾವು ಇವತ್ತು ಹೆಜ್ಜೆ ಕೂಡ ಉತ್ತರ ಪ್ರದೇಶದವ್ರು ಬಂದರೆ, ಈ ದೇಶದ ಪ್ರಜೆ ಈ ದೇಶದಲ್ಲಿ ಎಲ್ಲೂ ಬೇಕಾದ್ರೂ ವಾಸ ಮಾಡ್ಬೋದು, ಎಲ್ಲೂ ಬೇಕಾದ್ರೂ ಇರ್ಬೋದು, ಅದಕ್ಕೆ ಹಕ್ಕಿರ್ತಕ್ಕಂಥದ್ದು. ನಾನು ವಿಚಾರ ಏನು ಹೇಳ್ತಿರ್ತಕ್ಕಂಥದ್ದಂದರೆ, ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ನಾವು ಲೆಕ್ಕ ಹಾಕ್ತಿರ್ತಕ್ಕಂಥದ್ದು. ಉತ್ತರ ಪ್ರದೇಶದ ಅಭಿವೃದ್ಧಿ ಆಗಿದ್ದರೆ ಅಲ್ಲಿ ಇಂಡಸ್ಟ್ರೀಸು, ಅಲ್ಲಿ ಎಲ್ಲವೂ IT, BT ಇಂಡಸ್ಟ್ರೀಸ್ ಇದ್ದರೆ ಅಲ್ಲಿ ಉದ್ಯೋಗ ಕೊಡ್ತಿದ್ದಾರೆ. ಅವ್ರು ಯಾಕೆ ಪಾಪ ಇಲ್ಲಿ ಕರ್ನಾಟಕದಲ್ಲಿ ಬಂದು ಉದ್ಯೋಗ ಮಾಡಬೇಕಿತ್ತು? ಕರ್ನಾಟಕದಲ್ಲಿ ಯಾಕೆ ಕನ್ನಡಿಗರು ಎನ್ನಡ ಎಕ್ಕಡ ಕ್ಯಾ ಹೇ ಅಂತ ಆ ಪರಿಸ್ಥಿತಿ ಬರ್ತಿರ್ತಕ್ಕಂಥದ್ದು. ಅನುದಾನದಲ್ಲಿ ನಮ್ಮ ಯಾವುದೇ ತೆರಿಗೆ ಕೊಟ್ಟರೆ ಆ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗ್ತಿರ್ತಕ್ಕಂಥದ್ದು. ಎಸ್, ಅವ್ರು ಹೇಳಿದರು, ಸಂಸದರು ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸಂಸದರು ಪಾಪ ಯಾರು ಮಾತಾಡಲ್ಲ, ಆ ಮಾತಾಡೋ ಶಕ್ತಿ ಸಾಮರ್ಥ್ಯ ಇಲ್ಲ, ಮತ್ತು ಅವರಿಗೆ ಪಾಪ ಕಷ್ಟ ಇದೆ, ಮಾತಾಡೋದು ಕಷ್ಟ ಇದೆ, ಆಯಿತಾ. ಆದರೆ ನಮ್ಮ ತೆರಿಗೆಯ ಪಾಲನ್ನು ಕೊಡಬೇಕನ್ನೋದು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದು ರಾಜಕೀಯ ಅನ್ನೋದು 5 ವರ್ಷವೂ ರಾಜಕೀಯ ಇರಬಾರ್ದು ಅಂತ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾರಾದರೂ ನಿಮಗೆ ಬಿಹಾರ್ ಮಾಡೆಲ್ಲ ಕೆಲವು ಹೇಳ್ತಾರೆ, UP ಮಾಡೆಲ್ ಅಂತಾರೆ, ಬಿಹಾರ್ ಮಾಡೆಲ್ ಅಂತಾರೆ. ರಿಯಲ್ ಮಾಡೆಲ್, ಇಡೀ ದೇಶಕ್ಕೆ ರಿಯಲ್ ಮಾಡೆಲ್ ಕರ್ನಾಟಕ ಮಾಡೆಲ್. ನಿಮಗೆ ಮುಂಬೈ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು. ಈಗ ಎಸ್, ನಿಮಗೆ ಪ್ರಸಕ್ತ ಸಾಲಿನಲ್ಲಿ 4195 ಕೋಟಿ ತೆರಿಗೆ ಬರ್ತಕ್ಕಂಥದ್ದು. ಅಶೋಕ್ ಹೇಳಿದರು ತೆರಿಗೆ ಅವ್ರ ಲೆಕ್ಕ ಇಲ್ಲ ಅಂತ. ನೋಡಿ, ಕೇಂದ್ರ ಸರ್ಕಾರ ಬಂದು 3ನೇ ಬಾರಿ ಅಧಿಕಾರ 11 ವರ್ಷ ಆಯಿತು. 11 ವರ್ಷದ ಹಿಂದೆ ಇದ್ದಕ್ಕಂಥದ್ದು ಮನಮೋಹನ್ ಸಿಂಗ್ ಸರ್ಕಾರ. ಅವತ್ತು ನಾವು ದೇಶಕ್ಕೆ ತೆರಿಗೆ ಎಷ್ಟು ಕೊಡ್ತಿದ್ವಿ? 11 UPA ಸರ್ಕಾರ 10 ವರ್ಷ ಇದ್ದಾಗ ಕರ್ನಾಟಕ ರಾಜ್ಯದ ತೆರಿಗೆ ಪಾಲು 1 ಲಕ್ಷ ಕೋಟಿ, 1.25 ಲಕ್ಷ ಕೋಟಿ ಇತ್ತು. ಆ ಕೋಟಿಯ ಅಂತರದಲ್ಲಿ ಹಣವನ್ನು ಬರ್ತಿದ್ದು. ವಿಪಕ್ಷಗಳೇನು ಮಾಡ್ತೀವಿ, ಈಗ ಕೊಡ್ತಕ್ಕಂಥ 4 ಲಕ್ಷ ಕೋಟಿಗೂ ಕೂಡ ನಮ್ಮ ಪಾಲನ್ನು ಮತ್ತು 15 ವರ್ಷ 20 ವರ್ಷದಿಂದ ತೆರಿಗೆಯನ್ನು ಹೋಲಿಕೆಯನ್ನು ಮಾಡ್ತಾರೆ. ಹೋಲಿಕೆ ಅದು ಸರಿಯಲ್ಲ. ಒಬ್ಬ ಅಶೋಕ್ ಅವರು ಹೇಳಿದ್ರು, ಅವರು ಸ್ಟ್ಯಾಟಿಸ್ಟಿಕ್ಸ್ನು ಮಾತಾಡಬೇಕು. ಯಾಕಂದರೆ ಒಬ್ಬ ವಿಪಕ್ಷ ನಾಯಕ ಅಂತ ಹೇಳಿದರೆ ರಾಜಕೀಯವಾಗಿ ಆರೋಪವನ್ನು ಮಾಡಬಾರ್ದು. ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು, ನಮ್ಮದು ಕೂಡ ಕನಸಿರ್ತಕ್ಕಂಥದ್ದು. ಸದ್ಯ ಎಲ್ಲ ಒಂದು ಕಡೆ ಈ ಟ್ಯಾಕ್ಸ್ ಸಮರ ಇದೆಯಲ್ಲ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಎಲ್ಲೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಸೌಹಾರ್ದತೆಯಿಂದ ಮಾಡಬೇಕು. ಇದು ಏನಾಗುತ್ತೆ ಅಂದರೆ ಸೌಹಾರ್ದತೆಗೆ ಎಲ್ಲೊಂದು ಕಡೆ ಧಕ್ಕೆ ಆಗ್ತಕ್ಕಂಥದ್ದು. ಹೌದು, ಸಿದ್ದರಾಮಯ್ಯ 4195 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಾಕಿ ಇರ್ತಕ್ಕಂಥ. ನಿಮ್ಗೆ ಗೊತ್ತಿರಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕೃತ ಏನು ಯೋಜನೆಗಳಿದ್ದಾವೆ, ಪುರಸ್ಕೃತ ಯೋಜನೆ ಕೂಡ ನಮ್ಮಲ್ಲಿ ಹಣ ಕಡಿಮೆ ಆಗಿರ್ತಕ್ಕಂಥ. ನಿಮಗೆ ಗೊತ್ತು, ಸ್ಮಾರ್ಟ್ ಸಿಟಿ ಪಟ್ಟಿ ರಿಲೀಸ್ ಆಗುತ್ತೆ. ರಾಜ್ಯ ಸರ್ಕಾರದ ಪಾಲಿದೆ, ಕೇಂದ್ರ ಸರ್ಕಾರ, ಆದರೆ ರಾಜ್ಯ ಸರ್ಕಾರದ ಪಾಲು ಮೋರ್ ದೆನ್ 60% ಇರ್ತಕ್ಕಂಥದ್ದು. ಈ ತೆರಿಗೆ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ನಾನು ಹೇಳ್ತಿದ್ದೀನಿ, ಸರಿಯಾದ ಸಮಯದಲ್ಲಿ ತೆರಿಗೆ ಕಾಣ್ತಾರೆ. ಅವ್ರು ರಾಜಕೀಯ ಮಾಡ್ಕೊತಾರೆ, ಸಿದ್ದರಾಮಯ್ಯ ರಾಜಕೀಯ ಮಾಡ್ಕೊತಾರೆ, ಆ ಕಡೆ JP ನಡ್ಡಾ, ಅಮಿತ್ ಶಾ, ಮೋದಿ ಅವರು ರಾಜಕೀಯ ಮಾಡ್ಕೊತಾರೆ. ನಾವು ತೆರಿಗೆ ಹಣವನ್ನು ನಾವು ಕೊಟ್ಟಿರ್ತೀವಲ್ಲ, ನಮ್ಮಂಥವ್ರು ಇದಾರಲ್ಲ, ನಮಗೆ ಮೂಲಭೂತ ಸೌಕರ್ಯಗಳು ಸಿಗಲ್ಲ. ಅವರು ರಾಜಕೀಯ ಹೊಡೆದಾಡ್ಕೊಂಡು ಅವರೆಲ್ಲ ಅಧಿಕಾರಕ್ಕೆ ಬರ್ತಾರೆ, ಇವರು ಅಧಿಕಾರ ಬರ್ತಾರೆ. ಜೀವನ್ ಮಿಷನ್ಗೆ 10,000 ಕೋಟಿ. ಎಸ್, ಹೌದು. ನಷ್ಟ ಯಾರಿಗೆ ಆಗ್ತಕ್ಕಂಥ? ಅವ್ರು ರಾಜಕಾರಣಿಗಳು, ಅವ್ರದ್ದು ನಡೀತಿದೆ. ಅವ್ರ ಪಕ್ಷ ಬರುತ್ತೆ, ಇವ್ರ ಪಕ್ಷ ಬರುತ್ತೆ, ಅವ್ರ ಪಕ್ಷ ಬರುತ್ತೆ, ಅವರ ಅಧಿಕಾರವನ್ನು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅಧಿಕಾರ ಒಳ್ಳೆ ಆಯಿತಾ. ನಿಮಗೆ ಮೈಸೂರಿಗೆ ಹೋಗಕ್ಕೂ ಕೂಡ 10 ಸರಿ ಫ್ಲೈಟಲ್ಲಿ ಹೋಗ್ತಾರೆ, ನಮ್ಮ ತೆರಿಗೆ ದುಡ್ಡು. ಯಾರಿಗೆ ನಷ್ಟ? ಈ ದೇಶದಲ್ಲಿ ಯಾರಿಗೆ ನಷ್ಟ? ತೆರಿಗೆ ಕಟ್ತಕ್ಕಂಥ ನಮ್ಮಂಥ ಜನಸಾಮಾನ್ಯರಿಗೆ, ತೆರಿಗೆ ಕಟ್ತಕ್ಕಂಥ ಎಲ್ಲರೂ ಕೂಡ ನಷ್ಟ. ಯಾಕಂದರೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿದ್ರೆ ನಾವು ಕಟ್ಟಿದ ತೆರಿಗೆಗೆ ಬೆಲೆ ಇಲ್ದಂಗೆ ಆಗುತ್ತೆ ಗುಡಿ. ಹಾಗಾಗಿ ರಾಜ್ಯ ಸರ್ಕಾರಗಳು ಕೂಡ ತೆಗೆದುಕೊಳ್ತಕ್ಕಂಥ ನಮ್ಮಿಂದ ತೆಗೆದುಕೊಳ್ಳೋ ತೆರಿಗೆಯನ್ನು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡ ನೋಡಬೇಕು. ನಾನು ಕೇಂದ್ರ ಸರ್ಕಾರ ಮಾತ್ರ ಹೊಣೆ ಮಾಡ್ತಿಲ್ಲ, ಆದರೆ ತೆರಿಗೆ ತಾರತಮ್ಯ ಇದೆಯಲ್ಲ, ಅದು ಹೊಡ್ತಾ ಬೆಳೆದ ಅಲ್ಟಿಮೇಟ್ ನಮ್ಮಂಥ ನಾವು ತೆರಿಗೆ ಕಟ್ತಕ್ಕಂಥವ್ರಿಗೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋವಂಥವ್ರಿಗೆ, ಪ್ರತಿಯೊಂದು ಕಾಫಿ ಕುಡಿದ್ರೂ ಕೂಡ ನಾವು ಬಿಲ್ ಕಟ್ತೀವಿ, ಊಟ ಮಾಡಿದ್ರು ಕೂಡ ನಾವು ದುಡ್ಡು ಕೊಡ್ತೀವಿ. ನಮಗೆ ಅನ್ಯಾಯ ಆಗ್ತಿದೆ. ಈ ಅನ್ಯಾಯವನ್ನು ಅನ್ಯಾಯ ಆಗಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಅದು ಸಿದ್ದರಾಮಯ್ಯ ಸರ್ಕಾರ ಕೂಡ ತೆಗೆದುಕೊಂಡಂಥ ತೆರಿಗೆಯಲ್ಲಿ ಇದೆಯಲ್ಲ, ಪ್ರಾಮಾಣಿಕವಾಗಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಪ್ರಾಮಾಣಿಕವಾಗಿ ಮೂಲಭೂತ ಸೌಕರ್ಯ ಆಗಬೇಕು, ಗ್ಯಾರಂಟಿಯನ್ನು ಕೊಡಲಿ. ಹಾಗಂತ ಬೇರೆ ಬೇರೆಕ್ಕೆ ಹಣ ಮಿಸ್ಯೂಸ್ ಆಗಬಾರ್ದು ಅನ್ನೋದು ನಮ್ಮ ಕಳಕಳಿ ಇರ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ಇದೇ ರೀತಿ BJPಯೇತರ ಸರ್ಕಾರಗಳ ವಿರುದ್ಧ ತೆರಿಗೆಯ ಸಮರ, ಬೇರೆ ಬೇರೆ ಸಮರ, ಪುರಸ್ಕೃತ ಸಮರ ಮಾಡಿದರೆ ಅದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ. ಇಡೀ ನಮ್ಮ ಇಂಡಿಯನ್ ಡೆಮಾಕ್ರಸಿ, ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ಹೇಳ್ತೀವಿ, ಅದಕ್ಕೆ ಧಕ್ಕೆ ಬರುತ್ತೆ. ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಒಂದು ಕಡೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಣ್ಣ ತಮ್ಮ ಥರ ಇರಬೇಕು, ಸಹೋದರ ಥರ ಇರಬೇಕು, ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟಾಗಿದ್ದರೆ ಮಾತ್ರ ಈ ದೇಶ ಮುನ್ನಡೆಸಲಿಕ್ಕೆ ಸಾಧ್ಯ, ಈ ದೇಶ ಅಭಿವೃದ್ಧಿ ಹೋಗಲಿಕ್ಕೆ ಸಾಧ್ಯ. ಓಕೆ, ಗುಡಿಲಿ
ಒಂದ್ ಕಡೆ ಗ್ಯಾರಂಟಿಗಳನ್ನ ಸರಿದೂಗಿಸುವಂಥದ್ದು ಯಾವ ರೀತಿಯಾಗಿ ಸವಾಲಾಗಿದೆ ರಾಜ್ಯ ಸರ್ಕಾರಕ್ಕೆ ಗೊತ್ತಿರುವಂಥ ವಿಚಾರ. ಅದರ ಜೊತೆಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಿಜೆಪಿಯವರು ಬಿಡಿ, ಈವನ್ ಕಾಂಗ್ರೆಸ್ನವರು ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅವರದ್ದೇ ಸರ್ಕಾರಕ್ಕೆ, ಅವರದ್ದೇ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಂದ್ರೆ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಅನಿವಾರ್ಯತೆಯನ್ನ ಎದುರಿಸ್ತಾ ಇದೆ ಈ ಹಣಕ್ಕೋಸ್ಕರನೂ ಅನ್ನೋದರ ಜೊತೆಗೆ ಕೇಂದ್ರ ಸರ್ಕಾರನು ನಮಗೆ ಬೇಕಾದಾಗ ಕೊಡ್ತೀವಿ, ನೀವು ಕೇಳಿದ ತಕ್ಷಣ ಕೊಡಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಇದ್ದಂತನೂ ಕೂಡ ಕಾಣಿಸ್ತಾ ಇಲ್ವ? ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದು ಮಾತಿದೆ ಪೃಥ್ವಿ, ಬಕಾಸುರನ ಹೊಟ್ಟೆಗೆ ಗಿಂಡಿ ಮಜ್ಜಿಗೆ ಅಂತೇಳಿ. ಬಕಾಸುರನ ಎಷ್ಟು ತಿನ್ನೋದಕ್ಕೆ ಬೇಕು, ಆದರೆ ಒಂದು ಮಜ್ಜಿಗೆ ಕೊಟ್ಟರೆ ಹೊಟ್ಟೆ ತುಂಬುತ್ತೆ ಅಂತೇಳಿ. ಇವತ್ತೇನಾಗ್ತಾ ಇದೆ, ಇಡೀ ದೇಶಾದ್ಯಂತ ನಾವು ಗಮನಿಸ್ತಾ ಇದ್ದೀವಿ. ಅದು ಕೇಂದ್ರ ಸರ್ಕಾರ ಅನ್ನೋದಕ್ಕೆ ಹೊರತಾಗಿಲ್ಲ, ರಾಜ್ಯ ಸರ್ಕಾರನೂ ಹೊರತಾಗಿಲ್ಲ. ಈ ಉಚಿತ ಅಂತಕ್ಕಂಥದ್ದು ಏನಿದಾವೆ, ಈ ಉಚಿತ ಅನ್ನುವಂಥದ್ದು ಎಕಾನಮಿಯ ಸಾವು ಖಚಿತ ಅನ್ನುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಫ್ರೀ ಬೀಸ್ಗಳನ್ನ ಕೊಡ್ತಾ ಇದೆ. ಬಿಜೆಪಿ ಸರ್ಕಾರ ಕೂಡ ಎಲ್ಲೆಲ್ಲಿ ಅಧಿಕಾರದಲ್ಲಿದ್ದಾರೆ ಸಾಕಷ್ಟು ಫ್ರೀ ಬೀಸ್ಗಳನ್ನ ಅನೌನ್ಸ್ ಮಾಡ್ತಾ ಇರುವಂಥದ್ದು. ಈಗ ರಾಜ್ಯದಲ್ಲೂ ಆಗ್ತಾ ಇರುವಂಥ ಪರಿಸ್ಥಿತಿಯನ್ನು ನೋಡಿದರೆ, ಈಗ ಒಂದೊಂದು ರೂಪಾಯಿನೂ ನೀವು ಹೇಳಿದಾಗೆ ಪ್ರಮುಖವಾಗಿ ಅದು ಬೇಕೇ ಬೇಕಾಗುತ್ತೆ. ಒಂದು ಆದಾಯ ಕ್ರೋಢೀಕರಣ ಅತ್ಯಂತ ಪ್ರಮುಖವಾದಂಥ ಒಂದು USP ಆಗಿತ್ತು. ಆ್ಯಕ್ಚುಲಿ ನಮ್ಮ ಸಿದ್ದರಾಮಯ್ಯನವರ ಒಂದು ದೊಡ್ಡ ಸಾಧನೆ ಏನಂದರೆ, ನಾನು ಇಷ್ಟು ವರ್ಷಗಳ ಕಾಲ ಒಬ್ಬ ಎಕನಾಮಿಸ್ಟ್ ಆಗಿ ನಾನು ಕೇವಲ ಬಜೆಟನ್ನು ಮಂಡಿಸಿಲ್ಲ, ಬದಲಾಗಿ ಬಜೆಟನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ರು. ಈಗ ಏನಾಗ್ತಾ ಇದೆ, ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಈ ಫ್ರೀ ಬಿ ಯೋಜನೆಗಳ ಕಾರಣದಿಂದಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಏನು ಅನುದಾನವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡಬೇಕು, ನ್ಯಾಯಯುತವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕು, ಆ ಅನುದಾನವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಹೇಳ್ತಾ ಇರೋ ಸಿದ್ದರಾಮಯ್ಯ ಹೇಳ್ತಾ ಇರೋ ಹಾಗೆ 22+ ಕೋಟಿ ಒಟ್ಟಾರೆ ಬರಬೇಕಾಗಿರೋದ್ರಲ್ಲಿ 18,000+ ಕೋಟಿ ಬಂದಿರುವಂಥದ್ದು, ಅಂದರೆ ಇನ್ನೂ 4,000 ಕೋಟಿ ಅಗತ್ಯತೆ ಇರುವಂಥದ್ದು. ಜೊತೆಗೆ ನಾವೀಗ ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 7,000 ಕೋಟಿಗೂ ಅಧಿಕ ಹಣ ಬರಬೇಕಾಗಿರುವಂಥದ್ದು. ಈಗ ಜಲ್ ಜೀವನ್ ಮಿಷನ್ಗೆ 10,000 ಕೋಟಿ ಹಣ ಬರಬೇಕಾಗಿರುತ್ತದೆ. ಅಂದರೆ ಇವೆಲ್ಲವೂ ಕೂಡ ರಾಜ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಹಣ. ಆದರೆ ಮತ್ತೊಂದು ಪ್ರಶ್ನೆ ಇಲ್ಲಿ ಮೂಡುವಂಥದ್ದಂದರೆ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 18,000 ಕೋಟಿಯಲ್ಲಿ ಅದರ ಒಂದು ವಿನಿಯೋಗ ಯಾವ ರೀತಿಯಾಗಿರ್ತಕ್ಕಂಥದ್ದು, ಅದನ್ನು ಎಷ್ಟು ರಾಜ್ಯದ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆ, ಅಥವಾ ಅದನ್ನು ಈ ಫ್ರೀಬೀಸ್ಗಳ ಒಂದು ಸಂಪನ್ಮೂಲ ಕ್ರೋಢೀಕರಣಕ್ಕೆ, ಯಾಕಂದರೆ ವಾರ್ಷಿಕವಾಗಿ 50,000 ಕೋಟಿಗೂ ಅಧಿಕ ಹಣವನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಈ ಉಚಿತ ಭಾಗ್ಯಗಳೇನಿದ್ದಾವೆ ಅವುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ 50,000 ಕೋಟಿಗೂ ಅಧಿಕ ಒಂದು ಹೆಚ್ಚುವರಿ ಹಣವನ್ನು ಕ್ರೋಢೀಕರಣ ಮಾಡಬೇಕು. ಇವತ್ತು ರಾಜ್ಯದ ಪಾಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದರಲ್ಲೂ ಈಗ ನೋಡಿ ಎಷ್ಟು ಸುಂಕಗಳನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಈಗ ಒಂದು ಅದು ಲೀಕರ್ಗಳಿರ್ಬೋದು, ಅಥವಾ ಪೆಟ್ರೋಲಿಯಂ ಸೆಸ್ಗಳನ್ನು ಮತ್ತೆ ಜಾಸ್ತಿ ಮಾಡುವಂಥದ್ದು, ಡೀಸೆಲ್ಗಳ ಸೆಸ್ಗಳನ್ನ ಜಾಸ್ತಿ ಮಾಡುವಂಥದ್ದು. ಅಂದರೆ ಎಲ್ಲ ಕಡೆ ಬೆಲೆ ಏರಿಕೆಯನ್ನು ಮಾಡಿ ಜನಸಾಮಾನ್ಯರು, ಅದರಲ್ಲೂ ಕೂಡ ಈ ಮಿಡಲ್ ಕ್ಲಾಸ್ ಮೇಲೆ ಹೊರೆಯನ್ನು ಹೊರಿಸ್ತಾ ಇರುವಂಥದ್ದು ಇದೆಯಲ್ಲ, ಅದಕ್ಕೆ ಒಂದು ಸರ್ವತೋಮುಖವಾದ ಚರ್ಚೆಗಳು ಆಗಬೇಕು. ಜೊತೆಗೆ ಬಿಜೆಪಿಯ ಸಂಸದರಿರಲಿ, ಕಾಂಗ್ರೆಸ್ನ ಸಂಸದರಿರಲಿ, ಅವರು ಅರ್ಥವನ್ನು ಮಾಡ್ಕೊಳ್ಬೇಕಾಗಿರೋದು ಒಂದೇ, ಅವರು ರಾಜ್ಯದ ಹಿತಾಸಕ್ತಿಯನ್ನು ಕೇಂದ್ರಕ್ಕೆ ಒಂದು ಪ್ರತಿನಿಧಿ ಮಾಡುತ್ತಿರುವಂಥವ್ರು. ಹೀಗಾಗಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಬೇಕು. ನಮಗೆ ಬರಬೇಕಾಗಿರ್ತಕ್ಕಂಥ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಕೂಡ ನ್ಯಾಯಯುತವಾಗಿ ಯಾವೆಲ್ಲ ಸಮಯಕ್ಕೆ ಏನು ಕೊಡಬೇಕು ಆ ಅನುದಾನವನ್ನು ಕೊಡಬೇಕು. ಆದರೆ ಬಂದಿರೋ ಅನುದಾನ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ತಾ ಇದೆಯಾ, ಅಭಿವೃದ್ಧಿ ಕಾರ್ಯಗಳಿಗೆ ಆಗ್ತಾ ಇದೆಯಾ? ಈಗ ಪಟೇಲ್ರು ಹೇಳ್ತಾ ಇದ್ರು ನೋಡಿ, ಬೆಂಗಳೂರಿನ ಪರಿಸ್ಥಿತಿ ನೋಡಿ, ಬ್ರ್ಯಾಂಡ್ ಬೆಂಗಳೂರು, ನೀವು ಗ್ರೇಟರ್ ಬೆಂಗಳೂರು ಮಾಡೋದಿರಲಿ, ಇರುವಂಥ ಬೆಂಗಳೂರಿನ ಸ್ಥಿತಿಯನ್ನು ಯಾವ ರೀತಿಯಾಗಿರ್ತಾ ಇದ್ದಾರೆ. ಒಂದೇ ಒಂದು ರಸ್ತೆ ಸರಿ ಇಲ್ಲ, ಒಂದು ಮಳೆ ಬಂದರೆ ಸಾಕು, ಅದು ಮಾನ್ಯತಾ ಟೆಕ್ ಪಾರ್ಕ್ ಇರಲಿ, IT ಪಾರ್ಕ್ಗಳಿರಲಿ, ಅಥವಾ ಯಾವುದೇ ಅತ್ಯಂತ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ವಿದೇಶಿಗರು ಬರುವಂಥ ರಸ್ತೆಗಳನ್ನು ನೋಡಿ, ಒಂದು ಫುಟ್ಪಾತ್ಗಳು ಸರಿಯಾಗಿಲ್ಲ, ಒಂದು ಡ್ರೈನೇಜ್ ಸಿಸ್ಟಮ್ಗಳು ಸರಿಯಾಗಿಲ್ಲ. ನೋಡ್ತಾ ಇದ್ರೆ ಯಾವುದೋ ಒಂದು 10 ದಶಕ ಹಳೆಯ ಯಾವುದೋ ಒಂದು ಊರಿಗೆ ಬಂದಂಥ ಕೆಲವೊಂದಿಷ್ಟು ಏರಿಯಾಗೆ ಹೋದರೆ ಫೀಲ್ ಆಗುತ್ತೆ. ಒಂದು ಕಡೆ ನಾವು ನೋಡ್ತೀವಿ ಅತಿ ದೊಡ್ಡದಾಗಿರ್ತಕ್ಕಂಥ IT ಸೆಕ್ಟರ್ನ ಕಟ್ತಿದ್ದೀವಿ ಅಂತ, ಮತ್ತೊಂದು ಕಡೆಯಿಂದ ಬೆಂಗಳೂರಿನ ಮೂಲಭೂತ ಸೌಕರ್ಯವನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿತಾ ಇರುವಂಥದ್ದು. ಅಂದರೆ ಬಂದಿರೋ ಹಣವೂ ಕೂಡ ಸರಿಯಾಗಿ ವಿನಿಯೋಗ ಆಗಬೇಕು. ಇನ್ನಾದರೂ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಬಾರಿ ಗಂಭೀರ ಚಿಂತನೆ ಮಾಡಬೇಕು. ನಿಜಕ್ಕೂ ಕೂಡ ಅಷ್ಟೇ ಹೇಳುವಂತ ರೀಸನ್ಸ್ಗಳೇನು ಅಂದ್ರೆ, ಹೆಚ್ಚಿನ ಜನಸಂಖ್ಯೆ ಏನಿದೆ ಅದರ ಆಧಾರದ ಮೇಲೆ ಅನುದಾನ ಹಂಚಿಕೆ ಅಂತ ಹೇಳ್ತಾರೆ. ಈ ದಕ್ಷಿಣ ಭಾರತದವರೇ ಹೈಯೆಸ್ಟ್ ಸರ್ಕಾರದ ರೂಲ್ಸ್ಗಳನ್ನ ಫಾಲೋ ಮಾಡಿರುವಂಥದ್ದು. ಜನಸಂಖ್ಯೆ ನಿಯಂತ್ರಣ ಯಾರಾದರೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಅದು ದಕ್ಷಿಣ ಭಾರತ ರಾಜ್ಯಗಳು ಅದೇ ಹೊಡ್ತಾ ಕೊಡ್ತಾರೆ. ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು, ಇಡೀ ದೇಶಕ್ಕೆ ದಕ್ಷಿಣ ರಾಜ್ಯಗಳೇ ಮಾಡೆಲ್ಲು. ನೀವು UP ಮಾಡೆಲ್ UP ಅಂತಾರೆ, ಯಾವ UP ಮಾಡೆಲ್ ರೀ? ಪಾಪ ಅವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಆಯಾ ರಾಜ್ಯಗಳಲ್ಲಿ ಇಂಡಸ್ಟ್ರೀಸ್ ಮಾಡಿ ಅವರು ಜನಗಳಿಗೆ ಉದ್ಯೋಗ ಕೊಟ್ಟರೆ ಪಾಪ ವಲಸೆ ಯಾಕೆ ಹೋಗ್ತಾರೆ ರೀ? ಅವ್ರದ್ದು ಬದುಕು. ನಾನು ಹೇಳಿದೆ, ಒಬ್ಬ ಪ್ರಜೆ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಅವ್ರು ಬಂದು ಇಲ್ಲಿ ದುಡಿತಿದ್ದಾರೆ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಆಯಾ ರಾಜ್ಯಗಳಲ್ಲಿ ಕೂಡ ಉದ್ಯೋಗಗಳನ್ನು ಕೊಡಬೇಕು. ಸರಿ, ನಿಮಗೆ UPಲಿ ಜನಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ನಮ್ಮ ರಾಜ್ಯದ ಹೆಚ್ಚು ಪಾಲನ್ನು ಕೊಟ್ಟರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು? ಕೊಡೋದು ತಪ್ಪಲ್ಲ ಇದು. ಯಾಕಂದರೆ ನಾನು ಹೇಳಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಿಸ್ಟಮ್. ಆದರೆ ಆಯಾ ರಾಜ್ಯಗಳು ಕೊಡುವಂಥ ಹಣವನ್ನು ಕೊಡಬೇಕು. ನಾನು ಅದು ನಷ್ಟ ಆಗೋದು ಯಾರಿಗೆ ಗೊತ್ತಾ? ಸರ್ಕಾರಗಳು ಹೊಡೆದಾಡ್ಕೊಂತಾರೆ, ಅವ್ರು ರಾಜಕಾರಣಿಗಳು ಲಾಸ್ಟ್ ಅವರು ರಿಲೇಷನ್ಶಿಪ್ನ ಮಾಡ್ತಾರೆ. ಆದರೆ ನಷ್ಟ ಆಗೋದಂತ
ನಮ್ಮಂಥ ತೆರಿಗೆಗಳು ಪ್ರಾಮಾಣಿಕ ತೆರಿಗೆಗಾರರು Middle class ನಮಗೆ family ಗೆ ಒಳ್ಳೆ ರಸ್ತೆ ಮುಖ್ಯವಾಗಿ. ಸಿಗಲ್ಲ, ಒಳ್ಳೆ ನೀರು ಸಿಗಲ್ಲ, ಒಳ್ಳೆ ವ್ಯವಸ್ಥೆ ಸಿಗಲ್ಲ. ನೀವು ಬೆಂಗಳೂರು ನೋಡ್ಬೋದು, ಇನ್ನು 10 ವರ್ಷ ಆದರೆ 1 ಕಿಲೋಮೀಟರ್ ನಾವು ಬರೀ ಪಾಸ್ ಆಗೋಕ್ಕೆ 1 ಅವರ್ ಬೇಕಾಗುತ್ತೆ. ಅಂಥ ಸ್ಥಿತಿ ನಿರ್ಮಾಣ ಇದೆ. ರಾಜಕಾರಣಿಗಳಿಗೆ ಏನಾಗಬೇಕು ಸರ್? ಅವರಿಗೆ ಕಮಿಷನ್ ತಗೊಂಡು ಅಡಿಗೆ 75 ರೂಪಾಯಿ ಫಿಕ್ಸ್ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ನೋಡೋಣ, ಇದು ಬರೀ ಮತ್ತೆ ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ಬಿಜೆಪಿಯವ್ರು ನಾವು ಕೊಡ್ತಾ ಇದೀವಿ, ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿದೆ ಅಂತ. ಇವ್ರು ಬರೀ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗುತ್ತೆ ಬಿಟ್ರೆ ಇದಕ್ಕೊಂದು ನ್ಯಾಯಯುತವಾಗಿ ಏನು ಮಾಡಬೇಕು ಅದಂತೂ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವ ಅಂತ ಯಾರು? ನಮ್ಮಂಥ ಜನಸಾಮಾನ್ಯರಿಗೆ